ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ಸಂತೋಷ್ ಅಂತ. ನಾ ಈ ಚಾನಲ್ ಒಳಗೆ ಫಿಸಿಕ್ಸ್ ಮತ್ತು ಮ್ಯಾಥಮೆಟಿಕ್ಸ್ ಕಾನ್ಸೆಪ್ಟ್ಸ್ ಅನ್ನ ಡಿಸ್ಕಸ್ ಮಾಡ್ತೀನಿ. ಗೈಸ್, ಇವತ್ತಿನ ಈ ವಿಡಿಯೋ ಒಳಗೆ ನಾನು ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್ ಚಾಪ್ಟರ್ದಿಂದ ಲಾಸ್ಟ್ 10 ಇಯರ್ಸ್ ನೀಟ್ ಒಳಗೆ ಬಂದಿರತಕ್ಕಂಥ ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡ್ತೀನಿ. ಈ ಚಾಪ್ಟರ್ದಿಂದ ಲಾಸ್ಟ್ 10 ಇಯರ್ಸ್ ಒಳಗೆ ಟೋಟಲ್ 14 ಕ್ವಶನ್ಸ್ ಅನ್ನ ಕೇಳ್ಯಾರ. ಇನ್ನು ನಾನು ಈಗಾಗಲೇ ಪಾರ್ಟ್ 1 ಒಳಗೆ 7 ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡೀನಿ. ನೀವು ಒಂದ್ ವೇಳೆ ಆ ವಿಡಿಯೋಸ್ ಅನ್ನ ನೋಡಿರ್ಲಿಲ್ಲಪ್ಪ ಅಂತಂದ್ರೆ ಅವ್ರ ಲಿಂಕ್ಸ್ ಅನ್ನ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ನೀವು ಆಮೇಲೆ ಹೋಗಿ ನೋಡ್ಕೊಳ್ಳಿ. ಇನ್ನು ಪಾರ್ಟ್ 2 ಒಳಗೆ ಅಗೇನ್ ನಾನಿಲ್ಲಿ 7 ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡ್ತೀನಿ. ಮತ್ತೆ ಜಸ್ಟ್ ಲೈಕ್ ಪಾರ್ಟ್ 1 ಪಾರ್ಟ್ 2 ಒಳಗೆ ಕೂಡ 2 ವಿಡಿಯೋಸ್ ಇರ್ತಾವೆ. ಒಂದು ಫಾರ್ ಕ್ವಶನ್ಸ್ ಓನ್ಲಿ, ಇನ್ನೊಂದು ಸೊಲ್ಯೂಷನ್ಸ್ ಓನ್ಲಿ. ಇನ್ನು ಪರ್ಟಿಕ್ಯುಲರ್ಲಿ ಈ ವಿಡಿಯೋ ಒಳಗೆ ನಾನು ಪಾರ್ಟ್ 2 ಗೆ ಸಂಬಂಧಪಟ್ಟ ಕ್ವಶನ್ಸ್ ಅಷ್ಟೇ ಡಿಸ್ಕಸ್ ಮಾಡ್ತೀನಿ. ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಪ್ರತಿಯೊಂದು ಕ್ವಶನ್ ಆದ್ಮೇಲೂ ವಿಡಿಯೋನ ಪಾಸ್ ಮಾಡಿ ಕ್ವಶನ್ ಅನ್ನ ನೀವಾಗ್ಲೇ ಸಾಲ್ವ್ ಮಾಡ್ಲಿಕ್ಕೆ ಟ್ರೈ ಮಾಡಬೇಕು. ಒಂದ್ ವೇಳೆ ಕ್ವಶನ್ ಸಾಲ್ವ್ ಆಗ್ಲಿಲ್ಲಪ್ಪ ಅಂತಂದ್ರೆ ನಾನು ಪ್ರತಿಯೊಂದು ಕ್ವಶನ್ ಆದ್ಮೇಲೆ ಡೀಟೇಲ್ ಎಕ್ಸ್ಪ್ಲನೇಷನ್ ಮತ್ತೆ ಹಿಂಟ್ಸ್ ಅನ್ನ ಕೊಟ್ಟಿರ್ತೀನಿ. ಅವೆರಡನ್ನು ಯೂಸ್ ಮಾಡ್ಕೊಂಡು ಕ್ವಶನ್ ಅನ್ನ ಈಸಿಯಾಗಿ ಸಾಲ್ವ್ ಮಾಡಬಹುದು. ಇದಾದ್ಮೇಲೆ ಇದರದೇ ವಿಡಿಯೋ ಸೊಲ್ಯೂಷನ್ಸ್ ಬರ್ತೈತಿ. ಅದನ್ನ ನೋಡಿ ನಿಮ್ಮ ಆನ್ಸರ್ಸ್ ಎಷ್ಟು ಕರೆಕ್ಟ್ ಆದವು, ಎಷ್ಟು ತಪ್ಪಾದವು, ಮತ್ತೆ ಏನೇನು ಡಿಫಿಕಲ್ಟೀಸ್ ಫೇಸ್ ಮಾಡಿದ್ರಿ ಅನ್ನೋದನ್ನ ನಮಗೆ ಕಮೆಂಟ್ ಸೆಕ್ಷನ್ ಒಳಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಗೈಸ್, ವಿದೌಟ್ ವೇಸ್ಟಿಂಗ್ ಮಚ್ ಆಫ್ ಅವರ್ ಟೈಮ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಗೈಸ್, ಮೊದಲಿಗೆ ಕ್ವಶನ್ ನಂಬರ್ 1. ಈ ಕ್ವಶನ್ ಅನ್ನ 2018 ಕೇಳಿದ್ರು. ಕ್ವಶನ್ ಏನಪ್ಪಾ ಅಂತಂದ್ರೆ, a toy car with charge Q moves on a frictionless horizontal plane surface under the influence of a uniform electric field E. Due to the force QE, its velocity increases from 0 to 6 meter per second in 1 second duration. At that instant, the direction of the field is reversed. The car continues to move for 2 more seconds under the influence of this field. The average velocity and the average speed of the toy car between 0 to 3 seconds are respectively. Option number 1, 1 meter per second, 3.5 meter per second. Option number 2, 1 meter per second, 3 meter per second. Option number 3, 2 meter per second, 4 meter per second. Option number 4, 1.5 meter per second, 3 meter per second. Guys, ಇಲ್ಲಿ ಕ್ವಶನ್ ಒಳಗೆ we have a toy car which is carrying charge Q and this car is moving on a frictionless horizontal surface because of the uniform electric field. ಕ್ವಶನ್ ಒಳಗೆ ಏನು ಹೇಳ್ಯಾರಪ್ಪ ಅಂತಂದ್ರೆ, ಈ ಕಾರ್ ಮೊದಲು ರೆಸ್ಟ್ ನಿಂದ ಸ್ಟಾರ್ಟ್ ಆಗುತ್ತೆ ಅಂಡ್ ಫಾರ್ ದಿ ಫಸ್ಟ್ ಸೆಕೆಂಡ್ ಇಟ್ ವಿಲ್ ಎಕ್ಸಲರೇಟ್ ಫ್ರಮ್ 0 ಮೀಟರ್ ಪರ್ ಸೆಕೆಂಡ್ ಟು 6 ಮೀಟರ್ ಪರ್ ಸೆಕೆಂಡ್. ಅಂದ್ರೆ 1 ಸೆಕೆಂಡ್ ಒಳಗೆ ಅದು ಎಕ್ಸಲರೇಟ್ ಆಗುತ್ತೆ ಇನ್ ದಿ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ, ಆಫ್ಟರ್ 1 ಸೆಕೆಂಡ್ ಇಲ್ಲಿ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ರಿವರ್ಸ್ ಮಾಡ್ತಾರೆ. ರಿವರ್ಸ್ ಮಾಡೋದ್ರಿಂದ ಫೋರ್ಸಿನ ಡೈರೆಕ್ಷನ್ ಚೇಂಜ್ ಆಗುತ್ತೆ ಮತ್ತೆ ಎಕ್ಸಲರೇಷನ್ ಆಫ್ ದ ಡೈರೆಕ್ಷನ್ ಕೂಡ ಇಲ್ಲಿ ರಿವರ್ಸ್ ಆಗುತ್ತೆ. ಅಂದ್ರೆ ಬೇಸಿಕಲಿ ಫಾರ್ ಟೈಮ್ ಟಿ ಇಸ್ ಈಕ್ವಲ್ ಟು 1 ಸೆಕೆಂಡ್ ಟು ಟೈಮ್ ಟಿ ಇಸ್ ಈಕ್ವಲ್ ಟು 2 ಸೆಕೆಂಡ್ ಇಲ್ಲಿ ಕಾರ್ ಡಿಸಲರೇಟ್ ಆಗುತ್ತೆ. 6 ಮೀಟರ್ ಪರ್ ಸೆಕೆಂಡ್ ಏನು ಸ್ಪೀಡ್ ಅದು ಅಕ್ವೈರ್ ಮಾಡಿರ್ತೈತಲ್ಲ ಅದು 0 ಮೀಟರ್ ಪರ್ ಸೆಕೆಂಡ್ ಆಗುತ್ತಾನ ಅಲ್ಲಿ ಡಿಸಲರೇಟ್ ಆಗುತ್ತೆ. ನೆಕ್ಸ್ಟ್ ಫಾರ್ ದಿ ಥರ್ಡ್ ಸೆಕೆಂಡ್ ಅದು ಅಗೇನ್ ಎಕ್ಸಲರೇಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಬಟ್ ಇನ್ ದಿ ಅಪೋಸಿಟ್ ಡೈರೆಕ್ಷನ್. ಸೊ ಅದು ಎಲೆಕ್ಟ್ರಿಕ್ ಫೀಲ್ಡ್ ಯಾವ ಡೈರೆಕ್ಷನ್ ಒಳಗೆ ಇರುತ್ತಲ್ಲ ಆ ಡೈರೆಕ್ಷನ್ ಒಳಗೆ ಅಗೇನ್ ಎಕ್ಸಲರೇಟ್ ಆಗಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಇಲ್ಲಿ ಬೇಸಿಕಲಿ ನಾನು ಸಿಚುವೇಶನ್ ಅನ್ನ ನಿಮಗೆ ಡೈಗ್ರಾಮ್ ಒಳಗೆ ತೋರಿಸಿನಿ. ಇನಿಷಿಯಲಿ ಅಟ್ ಟೈಮ್ ಟಿ ಇಸ್ ಈಕ್ವಲ್ ಟು 0 ಸೆಕೆಂಡ್ಸ್ ಅದರ ಪೊಸಿಷನ್ ಓ ಐತಿ. ಅಟ್ ಟೈಮ್ ಟಿ ಇಸ್ ಈಕ್ವಲ್ ಟು 1 ಸೆಕೆಂಡ್ ಅದರ ಪೊಸಿಷನ್ ಎ ಐತಿ. ಅಟ್ ಟೈಮ್ ಟಿ ಇಸ್ ಈಕ್ವಲ್ ಟು 2 ಸೆಕೆಂಡ್ ಅದರದ ಪೊಸಿಷನ್ ಬಿ ಐತಿ. ಅಂಡ್ ಅಗೇನ್ ಅಟ್ ಟೈಮ್ ಟಿ ಇಸ್ ಈಕ್ವಲ್ ಟು 3 ಸೆಕೆಂಡ್ ಅದರ ಪೊಸಿಷನ್ ಎ ಐತಿ. ಇಲ್ಲಿ ಎಕ್ಸಲರೇಷನ್ ಮತ್ತೆ ಡಿಸಲರೇಷನ್ ಮ್ಯಾಗ್ನಿಟ್ಯೂಡ್ ಸೇಮ್ ಇರೋದ್ರಿಂದ, ಅಂದ್ರೆ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡಿನ ಡೈರೆಕ್ಷನ್ ಚೇಂಜ್ ಮಾಡಿದ್ರು ಅವರು ಮ್ಯಾಗ್ನಿಟ್ಯೂಡ್ ಚೇಂಜ್ ಮಾಡಕತ್ತಿಲ್ಲಲ್ಲ, ಅದರ ಸಲುವಾಗಿ ಕಾರ್ ಪ್ರತಿ 1 ಸೆಕೆಂಡ್ ಒಳಗೂ ಸೇಮ್ ಡಿಸ್ಟೆನ್ಸ್ ಅನ್ನ ಕವರ್ ಮಾಡುತ್ತೆ. ಅಂದ್ರೆ ಫಸ್ಟ್ ಸೆಕೆಂಡ್ ಒಳಗೆ ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡೈತಿಲ್ಲ ಓ ಎ, ದಟ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಕವರ್ಡ್ ಇನ್ ಸೆಕೆಂಡ್ ದಟ್ ಈಸ್ ಎ ಬಿ ಅಂಡ್ ಡಿಸ್ಟೆನ್ಸ್ ಕವರ್ಡ್ ಇನ್ ದಿ ಥರ್ಡ್ ಸೆಕೆಂಡ್ ದಟ್ ಈಸ್ ಬಿ ಎ. ಸೊ ಅದರ ಸಲುವಾಗಿ ನಾವು ಇಲ್ಲಿ ಏನು ಬರಿಬಹುದು, ಡಿಸ್ಟೆನ್ಸ್ ಕವರ್ಡ್ ಇನ್ 3 ಸೆಕೆಂಡ್ಸ್ ಈಸ್ 3 ಟೈಮ್ಸ್ ದಿ ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳಿ ಬರಿಬಹುದು. ಯಾಕಂದ್ರೆ ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಏನಿಲ್ಲಿ ಫೈನಲ್ ಪೊಸಿಷನ್ ಮೈನಸ್ ಇನಿಷಿಯಲ್ ಪೊಸಿಷನ್, ಅಂದ್ರೆ ಓ ಎ ಇಲ್ಲಿ ಡಿಸ್ಪ್ಲೇಸ್ಮೆಂಟ್ ಆಗುತ್ತೆ, ಓ ಎ ಪ್ಲಸ್ ಎ ಬಿ ಪ್ಲಸ್ ಬಿ ಎ ಇಲ್ಲಿ ಡಿಸ್ಟೆನ್ಸ್ ಆಗುತ್ತೆ. ಸೊ ನಮಗೆ ಇಲ್ಲಿ ಏನು ರಿಲೇಷನ್ ಸಿಕ್ತು, ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು 3 ಟೈಮ್ಸ್ ದಿ ಡಿಸ್ಪ್ಲೇಸ್ಮೆಂಟ್. ಇನ್ನು ಕ್ವಶನ್ ಒಳಗೆ ಎವರೇಜ್ ವೆಲಾಸಿಟಿ ಮತ್ತೆ ಎವರೇಜ್ ಸ್ಪೀಡ್ ಅನ್ನ ಫೈಂಡ್ ಔಟ್ ಮಾಡಿರ್ತಾರ ಫಾರ್ 3 ಸೆಕೆಂಡ್ ಜರ್ನಿ. ಸೊ ಇಲ್ಲಿ ಏನಾಗುತ್ತೆ, ಡಿಸ್ಟೆನ್ಸ್ 3 ಟೈಮ್ಸ್ ಡಿಸ್ಪ್ಲೇಸ್ಮೆಂಟ್ ಇರೋದ್ರಿಂದ ಎವರೇಜ್ ಸ್ಪೀಡ್ ಕೂಡ ಇಲ್ಲಿ ಎವರೇಜ್ ವೆಲಾಸಿಟಿಯ 3 ಟೈಮ್ಸ್ ಇರ್ತೈತಿ. ಸೊ ಬೇಸಿಕಲಿ ನಾವು ವಿದೌಟ್ ಸಾಲ್ವಿಂಗ್ ಅಥವಾ ವಿದೌಟ್ ಕ್ಯಾಲ್ಕುಲೇಟಿಂಗ್ ನಾವಿಲ್ಲಿ ಆನ್ಸರನ್ನು ಹೇಳ್ಬೋದು. ಏನು, ಯಾವ ಆಪ್ಷನ್ ಒಳಗೆ ಎವರೇಜ್ ಸ್ಪೀಡಿನ ವ್ಯಾಲ್ಯೂ ಎವರೇಜ್ ವೆಲಾಸಿಟಿಯ 3 ಟೈಮ್ಸ್ ಆಯಿತು ದ್ಯಾಟ್ ವಿಲ್ ಬಿ ಯುವರ್ ಆನ್ಸರ್. ಇನ್ನು ಆನ್ಸರ್ ಡಿಸ್ಕಸ್ ಮಾಡೋ ಮುಂದೆ ನಾನು ಯಾವ ರೀತಿ ನೀವು ಕ್ಯಾಲ್ಕುಲೇಟ್ ಮಾಡಿ ಇನ್ನು ಆನ್ಸರನ್ನು ಫೈಂಡ್ ಔಟ್ ಮಾಡ್ಬೋದು ಅಂತ ಹೇಳಿ ನಿಮಗೆ ತಿಳಿಸ್ತೀನಿ. ಗೈಸ್, ನೆಕ್ಸ್ಟ್ ಕ್ವಶನ್ ನಂಬರ್ 2. ಈ ಕ್ವಶನ್ ಅನ್ನ 2019 ಕೇಳಿದ್ರು. ಕ್ವಶನ್ ಏನಪ್ಪಾ ಅಂತಂದ್ರೆ, a hollow metal sphere of radius capital R is uniformly charged. The electric field due to the sphere at a distance small r from the center. Option number 1, increases as small r increases for small r less than capital R and for small r greater than capital R. Option number 2, 0 as small r increases for small r less than capital R, decreases as small r increases for small r greater than capital R.
Option number 3, 0 as small r increases for small r less than capital R, increases as small r increases for small r greater than capital R. Option number 4, decreases as small r increases for small r less than capital R and for small r greater than capital R. ಗೈಸ್ ಇಲ್ಲಿ ಕ್ವಶನ್ ಒಳಗೆ ಒಂದು ಯೂನಿಫಾರ್ಮ್ಲಿ ಚಾರ್ಜ್ಡ್ ಹಾಲೋ ಮೆಟಲ್ ಸ್ಫಿಯರ್ ಅನ್ನು ಕೊಟ್ಟಾರ. ಆ ಮೆಟಲ್ ಸ್ಫಿಯರ್ನ ರೇಡಿಯಸ್ ಕ್ಯಾಪಿಟಲ್ ಆರ್ ಐತಿ. ಕ್ವಶನ್ ಒಳಗೆ ಏನು ಕೇಳ್ಯಾರಪ್ಪ ಅಂತಂದ್ರೆ ಈ ಹಾಲೋ ಮೆಟಲ್ ಸ್ಫಿಯರ್ನ ಸಲುವಾಗಿ ಕ್ರಿಯೇಟ್ ಆದಂಥ ಎಲೆಕ್ಟ್ರಿಕ್ ಫೀಲ್ಡ್ ಏನೈತಿ ಅದು ಡಿಫರೆಂಟ್ ರೀಜನ್ಸ್ ಒಳಗೆ ಯಾವ್ಯಾವ ರೀತಿ ವೇರಿ ಆಗುತ್ತೆ ಅನ್ನೋದನ್ನು ನಾವಿಲ್ಲಿ ಹೇಳಬೇಕು. ಈ ಕ್ವಶನಿಗೆ ನಾನು ಯಾವುದೇ ರೀತಿ ಎಕ್ಸ್ಪ್ಲನೇಷನ್ ಮತ್ತು ಹಿಂಟ್ಸನ್ನು ಕೊಡೋದಿಲ್ಲ, ಯಾಕಂದ್ರೆ ಇದ್ರ ಬಗ್ಗೆ ನಿಮ್ಮ ಟೆಕ್ಸ್ಟ್ ಬುಕ್ ಒಳಗೆ ಕ್ಲಿಯರ್ ಆಗಿ ಕೊಟ್ಟಾರ. ಅಂದ್ರೆ ಯೂಸಿಂಗ್ ದಿ ಗಾಸ್ ಲಾ ನಾವು ಯಾವ ರೀತಿ ಒಂದು ಚಾರ್ಜ್ಡ್ ಏನಪ್ಪ ಹಾಲೋ ಮೆಟಲ್ ಸ್ಫಿಯರಿಗೆ ಎಲೆಕ್ಟ್ರಿಕ್ ಫೀಲ್ಡಿನ ವ್ಯಾಲ್ಯೂಸನ್ನು ಫೈಂಡ್ ಔಟ್ ಮಾಡ್ಬೋದು ಅಂತ ಹೇಳಿ ನಿಮ್ಮ ಟೆಕ್ಸ್ಟ್ ಬುಕ್ ಒಳಗೆ ಕೊಟ್ಟಾರ. ಆ ಡೆರಿವೇಷನ್ ಇಟ್ ಈಸ್ ಇಂಪಾರ್ಟೆಂಟ್ ಫಾರ್ ಬೋರ್ಡ್ಸ್ ಆಸ್ ವೆಲ್ ಆಸ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಸೊ ಒಂದು ವೇಳೆ ನಿಮ್ಗೆ ಗೊತ್ತಿಲ್ಲಪ್ಪ ಅಂತಂದ್ರೆ ಪ್ಲೀಸ್ ಅದನ್ನು ಹೋಗಿ ನೋಡ್ಕೊಂಬರ್ರಿ. ನೋಡ್ಕೊಂಡದಾದ್ಮೇಲೆ ಯಾವ ರೀತಿ ಎಲೆಕ್ಟ್ರಿಕ್ ಫೀಲ್ಡಿನ ವ್ಯಾಲ್ಯೂ ಇನ್ಸೈಡ್ ದಿ ಸ್ಫಿಯರ್ ಔಟ್ಸೈಡ್ ದಿ ಸ್ಫಿಯರ್ ವೇರಿ ಆಗುತ್ತೆ ಅನ್ನೋದು ಗೊತ್ತಾದರೆ ನಿಮಗೆ ಈ ಕ್ವಶನಿಗೆ ಆನ್ಸರನ್ನು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಗೈಸ್ ನೆಕ್ಸ್ಟ್ ಕ್ವಶನ್ ನಂಬರ್ 3. ಈ ಕ್ವಶನನ್ನು ಕೂಡ 2019 ಕೇಳಿದ್ರು. ಕ್ವಶನ್ ಏನಪ್ಪ ಅಂತಂದ್ರೆ 2 parallel infinite line charges with linear charge densities plus lambda coulomb per meter and minus lambda coulomb per meter are placed at a distance of 2r in free space. What is the electric field midway between the two line charges? Option number 1, 0. Option number 2, 2 lambda divided by pi epsilon naught r Newton per coulomb. Option number 3, lambda divided by pi epsilon naught r Newton per coulomb. Option number 4, lambda divided by 2 pi epsilon naught r Newton per coulomb. ಗೈಸ್ ಇಲ್ಲಿ ಕ್ವಶನ್ ಒಳಗೆ 2 ಲೀನಿಯರ್ ಚಾರ್ಜಸ್ ಅನ್ನು ಕೊಟ್ಟಾರ ವಿತ್ ಲೀನಿಯರ್ ಚಾರ್ಜ್ ಡೆನ್ಸಿಟೀಸ್ ಪ್ಲಸ್ ಲ್ಯಾಂಬ್ಡಾ ಕೂಲಂ ಪರ್ ಮೀಟರ್, ಮತ್ತೊಂದು ಮೈನಸ್ ಲ್ಯಾಂಬ್ಡಾ ಕೂಲಂ ಪರ್ ಮೀಟರ್. ಕ್ವಶನ್ ಒಳಗೆ ಏನು ಹೇಳ್ಯಾರಪ್ಪ ಅಂತಂದ್ರೆ ದೀಸ್ ಟು ಆರ್ ಇನ್ಫೈನೆಟ್ಲಿ ಲಾಂಗ್ ಮತ್ತೆ ಪ್ಯಾರಲಲ್ ಟು ಈಚ್ ಅದರ್ ಅಂತಾನು ಹೇಳ್ಯಾರ. ಮತ್ತೆ ಡಿಸ್ಟೆನ್ಸ್ ಬಿಟ್ವೀನ್ ದೀಸ್ ಟು ಈಸ್ ಗಿವನ್, ದಟ್ ಈಸ್ 2r. ಕ್ವಶನ್ ಏನಪ್ಪ ಅಂತಂದ್ರೆ ಮಿಡ್ ಪಾಯಿಂಟ್ ಒಳಗೆ ಇವೆರಡರ ಸಲುವಾಗಿ ಟೋಟಲ್ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟು ಇರ್ತೈತಿ ಅನ್ನೋದನ್ನ ಇಲ್ಲಿ ಕೇಳ್ಯಾರ. ಇಲ್ಲಿ ಟೋಟಲ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಬೇಸಿಕಲಿ ವೆಕ್ಟರ್ ಸಮ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ಸ್ ಡ್ಯೂ ಟು ಈಚ್ ಲೀನಿಯರ್ ಚಾರ್ಜಸ್. ಅಂದ್ರೆ 2 ಲೀನಿಯರ್ ಚಾರ್ಜಸ್ನ ಸಲುವಾಗಿ ಏನೇನು ಎಲೆಕ್ಟ್ರಿಕ್ ಫೀಲ್ಡ್ ಅದಾವಲ್ಲ ಅಲ್ಲಿ ಅವೆರಡನ್ನು ನಾವು ವೆಕ್ಟರ್ ಸಮ್ ಮಾಡಿದ್ರೆ ನಮಗಿಲ್ಲಿ ಟೋಟಲ್ ಎಲೆಕ್ಟ್ರಿಕ್ ಫೀಲ್ಡ್ ಸಿಗುತ್ತೆ. ಇಲ್ಲಿ ಪಾಸಿಟಿವ್ ಲೀನಿಯರ್ ಚಾರ್ಜಿನ ಸಲುವಾಗಿ ಆ ಪ್ಲೇಸ್ ಒಳಗೆ ಅಂದ್ರೆ ಮಿಡ್ ಪಾಯಿಂಟ್ ಒಳಗೆ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಐತಪ್ಪ ಅಂತಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ E1 is equal to lambda 2 pi epsilon naught r ಐತಿ, ಮತ್ತು ಇದರ ಡೈರೆಕ್ಷನ್ ಅವೇ ಫ್ರಮ್ ದಿ ಪಾಸಿಟಿವ್ ಚಾರ್ಜ್ ಐತಿ. ಇನ್ನು ನೆಗೆಟಿವ್ ಲೀನಿಯರ್ ಚಾರ್ಜಿನ ಸಲುವಾಗಿ ಮಿಡ್ ಪಾಯಿಂಟ್ ಒಳಗೆ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಐತಿ ಲ್ಯಾಂಬ್ಡಾ ಡಿವೈಡೆಡ್ ಬೈ 2 pi epsilon naught r, ಮ್ಯಾಗ್ನಿಟ್ಯೂಡ್ ಸೇಮ್ ಐತಿ ಇಲ್ಲಿ, ಮತ್ತು ಡೈರೆಕ್ಷನ್ ಟುವರ್ಡ್ಸ್ ದಿ ನೆಗೆಟಿವ್ ಚಾರ್ಜ್ ಐತಿ ಅಂದ್ರೆ ಅವೇ ಫ್ರಮ್ ದಿ ಪಾಸಿಟಿವ್ ಚಾರ್ಜ್ನೇ ಐತಿ. ಸೊ ಇಲ್ಲಿ ನಮಗೆ ಬೇಸಿಕಲಿ 2 ವೆಕ್ಟರ್ಸ್ ಅದಾವ E1 and E2. ದೇ ಆರ್ ಹ್ಯಾವಿಂಗ್ ಸೇಮ್ ಮ್ಯಾಗ್ನಿಟ್ಯೂಡ್ಸ್ ಆ್ಯಂಡ್ ಸೇಮ್ ಡೈರೆಕ್ಷನ್. ಸೊ ನಾವಿಲ್ಲಿ ಏನು ಮಾಡಬೇಕು, ಇದರ ರಿಸಲ್ಟೆಂಟನ್ನು ಫೈಂಡ್ ಔಟ್ ಮಾಡಿದರೆ ನಿಮಗಿಲ್ಲಿ ಟೋಟಲ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ದಿ ಮಿಡ್ ಪಾಯಿಂಟ್ ಸಿಗುತ್ತೆ. ಗೈಸ್ ನೆಕ್ಸ್ಟ್ ಕ್ವಶನ್ ನಂಬರ್ 4. ಈ ಕ್ವಶನನ್ನು ಕೂಡ 2019 ಕೇಳಿದ್ರು. ಕ್ವಶನ್ ಏನಪ್ಪ ಅಂತಂದ್ರೆ 2 point charges A and B having charges plus Q and minus Q respectively are placed at a certain distance apart and force acting between them is F. If 25% charge of A is transferred to B, then force between the charges becomes option number 1 F, option number 2 9F divided by 16, option number 3 16F divided by 9, option number 4 4F divided by 3. Guys, ಇಲ್ಲಿ ಕ್ವಶನ್ ಒಳಗೆ we have 2 point charges A and B carrying charges plus Q and minus Q respectively. ಕ್ವಶನ್ ಒಳಗೆ ಏನು ಹೇಳ್ಯಾರಪ್ಪ ಅಂತಂದ್ರೆ ದೀಸ್ 2 charges are separated by some distance R ಮತ್ತೆ ಮ್ಯಾಗ್ನಿಟ್ಯೂಡ್ ಆಫ್ ಫೋರ್ಸ್ ಬಿಟ್ವೀನ್ ದೀಸ್ 2 charges is F ಐತೆ ಅಂತಾನು ಹೇಳ್ಯಾರ. ನೆಕ್ಸ್ಟ್ ಏನು ಮಾಡ್ತಾರಪ್ಪ ಅಂತಂದ್ರೆ ಈ ಎ ಒಳಗಿಂದ 25% ಚಾರ್ಜನ್ನು ಬಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಈ ರೀತಿ ಟ್ರಾನ್ಸ್ಫರ್ ಆದ ಮೇಲೆ ಫೋರ್ಸ್ ಆಫ್ ಅಟ್ರಾಕ್ಷನ್ ಮ್ಯಾಗ್ನಿಟ್ಯೂಡ್ ಯಾವ ರೀತಿ ಚೇಂಜ್ ಆಗುತ್ತೆ ಮತ್ತು ಎಷ್ಟಾಗುತ್ತೆ ಅನ್ನೋದನ್ನು ನಾವಿಲ್ಲಿ ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ಆಪ್ಷನ್ಸನ್ನು ನೀವು ನೋಡಿದರೆ ಆಪ್ಷನ್ಸ್ ಎಲ್ಲ ಫ್ರ್ಯಾಕ್ಷನ್ ಒಳಗೆ ಇರೋದ್ರಿಂದ 25% ನಾವು ಫ್ರ್ಯಾಕ್ಷನ್ ಒಳಗೆ ನಾವಿಲ್ಲಿ ಕನ್ಸಿಡರ್ ಮಾಡಬೇಕು. 25% ಅಂತಂದ್ರೆ ಏನು 1/4, ವಿಚ್ ಮೀನ್ಸ್ ಕ್ಯೂ ಒಳಗಿಂದ 1/4 ಚಾರ್ಜನ್ನು ಇಲ್ಲಿ ನಾವು ಟ್ರಾನ್ಸ್ಫರ್ ಮಾಡಬೇಕು. ಕ್ಯೂ ಒಳಗಿಂದ 1/4 ಚಾರ್ಜನ್ನು ನಾವು ಟ್ರಾನ್ಸ್ಫರ್ ಮಾಡಿದಾಗ ಎಷ್ಟು ಉಳಿತೈತೆ ಅಲ್ಲಿ 3/4 ಕ್ಯೂ ಉಳಿತೈತಿ. ಮತ್ತು ಆ 1/4 ಚಾರ್ಜನ್ನು ನಾವು ಮೈನಸ್ ಕ್ಯೂಗೆ ಆ್ಯಡ್ ಮಾಡಿದರೆ ಅಲ್ಲಿ ಏನಾಗುತ್ತೆ ಟೋಟಲ್ ಚಾರ್ಜ್ -3Q/4 ಆಗುತ್ತೆ. ಇಲ್ಲಿ ನಮಗೆ ಚಾರ್ಜಸ್ ಸಿಕ್ಕು ಎ ಮತ್ತು ಬಿ ಮೇಲೆ ಎಷ್ಟೆಷ್ಟು ಅದಾವ ಅಂತ ಹೇಳಿ, ಮತ್ತು ಅವ್ರ ಮಧ್ಯೆ ಇರ್ತಕ್ಕಂಥ ಡಿಸ್ಟೆನ್ಸ್ ಇಲ್ಲಿ ಏನು ಚೇಂಜ್ ಆಗಿಲ್ಲ. ಸೊ ಇದರಿಂದ ನಾವು ನ್ಯೂ ಫೋರ್ಸ್ ಆಫ್ ಅಟ್ರಾಕ್ಷನ್ ಅದ ಮ್ಯಾಗ್ನಿಟ್ಯೂಡನ್ನು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಗೈಸ್ ನೆಕ್ಸ್ಟ್ ಕ್ವಶನ್ ನಂಬರ್ 5. ಈ ಕ್ವಶನನ್ನು 2020 ಕೇಳಿದ್ರು. ಕ್ವಶನ್ ಏನಪ್ಪ ಅಂತಂದ್ರೆ a spherical conductor of radius 10 cm has a charge of 3.2 into 10⁻⁷ coulomb distributed uniformly. What is the magnitude of electric field at a point 15 cm from the center of the sphere? Option number 1 1.28 into 10⁴ Newton per coulomb. Option number 2 1.28 into 10⁵ Newton per coulomb. Option number 3 1.28 into 10⁶ Newton per coulomb.
ಆಪ್ಷನ್ ನಂಬರ್ 4 1.28 into 10⁸ ನ್ಯೂಟನ್ ಪರ್ ಕೂಲಮ್. ಗೈಸ್ ಇಲ್ಲಿ ಕ್ವಶನ್ ಒಳಗೆ ಒಂದು ಯೂನಿಫಾರ್ಮ್ಲಿ ಚಾರ್ಜ್ಡ್ ಸ್ಫೆರಿಕಲ್ ಕಂಡಕ್ಟರ್ನ ಕೊಟ್ಟಾರ ಹೂಸ್ ರೇಡಿಯಸ್ ಇಸ್ 10 ಸೆಂಟಿಮೀಟರ್. ಮತ್ತೇನು ಇನ್ಫಾರ್ಮೇಷನ್ ಕೊಟ್ಟಾರಪ್ಪ ಅಂತಂದ್ರೆ ಈ ಸ್ಫೆರಿಕಲ್ ಕಂಡಕ್ಟರ್ ಮೇಲೆ ಇರ್ತಕ್ಕಂಥ ಚಾರ್ಜ್ ಕೂಡ ಕೊಟ್ಟಾರ ವಿಚ್ ಇಸ್ ಈಕ್ವಲ್ ಟು 3.2 into 10⁻⁻7 ಕೂಲಮ್. ಕ್ವಶನ್ ಏನಪ್ಪ ಅಂತಂದ್ರೆ ಈ ಸ್ಫೆರಿಕಲ್ ಕಂಡಕ್ಟರ್ನ ಸೆಂಟರ್ದಿಂದ 15 ಸೆಂಟಿಮೀಟರ್ ದೂರ ಒಳಗಿರ್ತಕ್ಕಂಥ ಒಂದು ಪಾಯಿಂಟ್ ಒಳಗೆ ಎಲೆಕ್ಟ್ರಿಕ್ ಫೀಲ್ಡ್ನ ಮ್ಯಾಗ್ನಿಟ್ಯೂಡ್ ಎಷ್ಟಿರ್ತೈತಿ ಅನ್ನೋದನ್ನು ನಾವಿಲ್ಲಿ ಫೈಂಡ್ ಔಟ್ ಮಾಡಬೇಕು. ಗೈಸ್ ಈ ಕ್ವಶನನ್ನು ಸಾಲ್ವ್ ಮಾಡಲಿಕ್ಕೆ ನಿಮಗೆ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಅ ಚಾರ್ಜ್ಡ್ ಯೂನಿಫಾರ್ಮ್ ಸ್ಫೆರಿಕಲ್ ಕಂಡಕ್ಟರ್ ಗೊತ್ತಿರಬೇಕು. ಏನೈತಿ ಇಲ್ಲಿ ಫಾರ್ಮುಲಾ? ಮ್ಯಾಗ್ನಿಟ್ಯೂಡ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ E is equal to 1/4πε0 into Q divided by R square. ಇಲ್ಲಿ Q is the charge on the spherical conductor and R is the distance of the point from the center of the sphere. ಅಂದ್ರೆ ಯಾವ ಪಾಯಿಂಟ್ ಒಳಗೆ ನೀವು ಎಲೆಕ್ಟ್ರಿಕ್ ಫೀಲ್ಡ್ ಅನ್ನು ಫೈಂಡ್ ಔಟ್ ಮಾಡ್ತೀರಿ ಆ ಪಾಯಿಂಟಿನ ಡಿಸ್ಟೆನ್ಸ್ ಫ್ರಮ್ ದಿ ಸೆಂಟರ್ ಅನ್ನು ನಾವಿಲ್ಲಿ ಆರ್ ಅಂತ ಹೇಳಿ ಕರಿತೀವಿ. ಒಂದ್ ವೇಳೆ ಆ ಪಾಯಿಂಟ್ ಇನ್ಸೈಡ್ ದಿ ಕಂಡಕ್ಟರ್ ಇತ್ತಂದ್ರೆ ಅವಾಗ ಎಲೆಕ್ಟ್ರಿಕ್ ಫೀಲ್ಡ್ 0 ಇರ್ತೈತಿ. ಒಂದ್ ವೇಳೆ ಆ ಪಾಯಿಂಟ್ ಔಟ್ಸೈಡ್ ದಿ ಕಂಡಕ್ಟರ್ ಅಥವಾ ಆನ್ ದಿ ಸರ್ಫೇಸ್ ಆಫ್ ದಿ ಕಂಡಕ್ಟರ್ ಇತ್ತಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ಗೆ ಈ ಫಾರ್ಮುಲಾನ ನೀವು ಇಲ್ಲಿ ಯೂಸ್ ಮಾಡ್ಕೋಬಹುದು. ಇಲ್ಲಿ ಬೇಸಿಕಲಿ ಎಲ್ಲ ವ್ಯಾಲ್ಯೂಸ್ ಅನ್ನ ಕೊಟ್ಟಾರ. ಆಲ್ ಯು ನೀಡ್ ಟು ಡೂ ಇಸ್ ಸಬ್ಸ್ಟಿಟ್ಯೂಟ್ ದೀಸ್ ವ್ಯಾಲ್ಯೂಸ್ ಅಂಡ್ ಫೈಂಡ್ ದಿ ಆನ್ಸರ್. ಗೈಸ್ ನೆಕ್ಸ್ಟ್ ಕ್ವಶನ್ ನಂಬರ್ 6. ಈ ಕ್ವಶನ್ ಅನ್ನ 2021 ಕೇಳಿದ್ರು. ಕ್ವಶನ್ ಏನಪ್ಪಾ ಅಂತಂದ್ರೆ ಅ ಡೈಪೋಲ್ ಇಸ್ ಪ್ಲೇಸ್ಡ್ ಇನ್ ಅನ್ ಎಲೆಕ್ಟ್ರಿಕ್ ಫೀಲ್ಡ್ ಆಸ್ ಶೋನ್. In which direction will it move? Option number 1 towards the left as its potential energy will increase. Option number 2 towards the right as its potential energy will decrease. Option number 3 towards the left as its potential energy will decrease. Option number 4 towards the right as its potential energy will increase. Guys ಇಲ್ಲಿ ಕ್ವಶನ್ ಒಳಗೆ we have a dipole which is placed in an external electric field. ಇಲ್ಲಿ ನೀವು ಡಯಾಗ್ರಾಮ್ ಒಳಗೆ ನೋಡ್ಬೋದು. ಇನ್ನು ಇದೇ ಡಯಾಗ್ರಾಮ್ದಿಂದ ನೀವು ಏನು ಹೇಳ್ಬೋದಪ್ಪ ಅಂತಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಹಿಯರ್ ಇಸ್ ದಿ ನಾನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತಾನು ಹೇಳ್ಬೋದು. ಯಾಕಂದ್ರೆ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಒಳಗೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಒಂದಕ್ಕೊಂದು ಪ್ಯಾರಲಲ್ ಇರ್ತಾವ. ಆದರೆ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಒಂದಕ್ಕೊಂದು ಪ್ಯಾರಲಲ್ ಇಲ್ಲ. ಅದರ ಸಲುವಾಗಿ ಇಲ್ಲೇನು ಫೀಲ್ಡ್ ಐತಲ್ಲ ಅದು ನಾನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಐತಿ. ನಾನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಒಳಗೆ ಎಲೆಕ್ಟ್ರಿಕ್ ಫೀಲ್ಡಿನ ಮ್ಯಾಗ್ನಿಟ್ಯೂಡ್ ಬೇರೆ ಬೇರೆ ಪ್ಲೇಸ್ ಒಳಗೆ ಬೇರೆ ಬೇರೆ ಇರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೀವು ಲೆಫ್ಟ್ ಹೋದಂಗೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆರ್ ಕ್ಲೋಸ್ ಟು ಈಚ್ ಅದರ್. ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ನ ಮ್ಯಾಗ್ನಿಟ್ಯೂಡ್ನ ವ್ಯಾಲ್ಯೂ ಜಾಸ್ತಿ ಇರುತ್ತೆ. ಇನ್ನು ರೈಟ್ ಹೋದಂಗೆ ದೇ ಆರ್ ಫಾರ್ ಅವೇ ಫ್ರಮ್ ಈಚ್ ಅದರ್. ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ನ ಮ್ಯಾಗ್ನಿಟ್ಯೂಡ್ನ ವ್ಯಾಲ್ಯೂ ಕಡಿಮೆ ಇರುತ್ತೆ. ಇನ್ನು ಕ್ವಶನ್ ಏನಪ್ಪ ಅಂತಂದ್ರೆ ನಾವಿಲ್ಲಿ ಎಲೆಕ್ಟ್ರಿಕ್ ಡೈಪೋಲ್ ಯಾವ ಡೈರೆಕ್ಷನ್ ಒಳಗೆ ಮೂವ್ ಆಗುತ್ತೆ ಅನ್ನೋದನ್ನ ಹೇಳಬೇಕು. ಇಲ್ಲಿ ಬೇಸಿಕಲಿ ಎಲೆಕ್ಟ್ರಿಕ್ ಡೈಪೋಲ್ ಮೇಲೆ ನೆಟ್ ಫೋರ್ಸ್ ಯಾವ ಕಡೆ ಇರುತ್ತಲ್ಲ ಆ ಕಡೆ ಎಲೆಕ್ಟ್ರಿಕ್ ಡೈಪೋಲ್ ಮೂವ್ ಆಗುತ್ತೆ. ಸೊ ನಾವು ಏನು ಮಾಡಬೇಕು, ನೆಟ್ ಫೋರ್ಸ್ ಆನ್ ದಿ ಡೈಪೋಲ್ ಯಾವ ಡೈರೆಕ್ಷನ್ ಒಳಗೆ ಐತಿ ಅನ್ನೋದನ್ನ ಕಂಡು ಹಿಡಿಬೇಕು. ನೆಟ್ ಫೋರ್ಸ್ ಅಂತಂದ್ರೆ ಏನು? ಇಟ್ ಈಸ್ ದಿ ವೆಕ್ಟರ್ ಸಮ್ ಆಫ್ ಫೋರ್ಸಸ್ ಆನ್ ಪ್ಲಸ್ ಕ್ಯೂ ಆ್ಯಂಡ್ ಮೈನಸ್ ಕ್ಯೂ. ಪ್ಲಸ್ ಕ್ಯೂ ಚಾರ್ಜಿನ ಮೇಲೆ ಮತ್ತು ಮೈನಸ್ ಕ್ಯೂ ಚಾರ್ಜಿನ ಮೇಲೆ ಎಷ್ಟೆಷ್ಟು ಫೋರ್ಸ್ ಆ್ಯಕ್ಟ್ ಆಗ್ತದಲ್ಲ ಅವೆರಡರದ್ದು ವೆಕ್ಟರ್ ಸಮ್ ಮಾಡಿದ್ರೆ ನಾವು ನಮಗೆ ನೆಟ್ ಫೋರ್ಸ್ ಯಾವ ಡೈರೆಕ್ಷನ್ ಒಳಗೈತಿ ಅನ್ನೋದು ಗೊತ್ತಾಗುತ್ತೆ. ಇಲ್ಲಿ ಪ್ಲಸ್ ಕ್ಯೂನ ಮೇಲೆ ಪ್ಲಸ್ ಕ್ಯೂ E1 ಫೋರ್ಸ್ ಆ್ಯಕ್ಟ್ ಆಗುತ್ತೆ ಇನ್ ದಿ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಇನ್ನು ಮೈನಸ್ ಕ್ಯೂನ ಮೇಲೆ ಮೈನಸ್ ಕ್ಯೂ E2 ಫೋರ್ಸ್ ಆ್ಯಕ್ಟ್ ಆಗುತ್ತೆ ಇನ್ ದಿ ಡೈರೆಕ್ಷನ್ ಅಪೋಸಿಟ್ ಟು ದಿ ಎಲೆಕ್ಟ್ರಿಕ್ ಫೀಲ್ಡ್. ಇನ್ನು ಫ್ರಮ್ ದಿ ಫಿಗರ್ ನಾನು ಆಗಲೇ ಹೇಳಿದೆ E1 ಅದ ವ್ಯಾಲ್ಯೂ ಜಾಸ್ತಿ ಐತಿ ಕಂಪೇರ್ ಟು E2. ಯಾಕಂದ್ರೆ E1 ಇರ್ತಕ್ಕಂಥ ಪ್ಲೇಸ್ ಒಳಗೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆರ್ ಕ್ಲೋಸರ್ ಟು ಈಚ್ ಅದರ್. E2 ಇರ್ತಕ್ಕಂಥ ಪ್ಲೇಸ್ ಒಳಗೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆರ್ ಫಾರ್ ಅವೇ ಫ್ರಮ್ ಈಚ್ ಅದರ್. ಸೊ ಇದರಿಂದ ನಮಗೆ ಏನು ಇನ್ಫಾರ್ಮೇಷನ್ ಸಿಗ್ತಿಲ್ಲಿ? E1 ಈಸ್ ಗ್ರೇಟರ್ ದ್ಯಾನ್ E2. ಇದರಿಂದ ನಾವು ಏನು ಹೇಳ್ಬೋದಪ್ಪ ಅಂತಂದ್ರೆ ಪ್ಲಸ್ ಕ್ಯೂನ ಮೇಲೆ ಆ್ಯಕ್ಟ್ ಆಗ್ತಕ್ಕಂಥ ಫೋರ್ಸಿನ ವ್ಯಾಲ್ಯೂ ಈಸ್ ಮೋರ್ ಕಂಪೇರ್ ಟು ದಿ ಮೈನಸ್ ಕ್ಯೂನ ಮೇಲೆ ಆ್ಯಕ್ಟ್ ಆಗ್ತಕ್ಕಂಥ ಫೋರ್ಸ್. ಸೊ ಇಷ್ಟು ಇನ್ಫಾರ್ಮೇಷನ್ ನಿಮಗೆ ಗೊತ್ತಾದ ಮೇಲೆ ಐ ಹೋಪ್ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಿರ್ತೈತಿ ಡೈಪೋಲ್ ಯಾವ ಕಡೆ ಮೂವ್ ಆಗುತ್ತೆ ಅಂತ ಹೇಳಿ. ಸೊ ನಿಮ್ಮ ಆನ್ಸರನ್ನು ಕಮೆಂಟ್ ಸೆಕ್ಷನ್ ಒಳಗೆ ಕಮೆಂಟ್ ಮಾಡಿ ನಮಗೆ ತಿಳಿಸ್ರಿ. ಗೈಸ್ ನೆಕ್ಸ್ಟ್ ಕ್ವಶನ್ ನಂಬರ್ 7. ಈ ಕ್ವಶನ್ ಅನ್ನು ಕೂಡ 2021 ಕೇಳಿದ್ರು. ಕ್ವಶನ್ ಏನಪ್ಪ ಅಂತಂದ್ರೆ polar molecules are the molecules. Option number 1 having zero dipole moment. Option number 2 acquire a dipole moment only in the presence of electric field due to displacement of charges. Option number 3 acquire a dipole moment only when the magnetic field is absent. Option number 4 having a permanent electric dipole moment. ಗೈಸ್ ಇಲ್ಲಿ ಕ್ವಶನ್ ಒಳಗೆ ಕೊಟ್ಟಿರ್ತಕ್ಕಂಥ 4 ಆಪ್ಷನ್ ಒಳಗೆ ಪೋಲಾರ್ ಮಾಲಿಕ್ಯೂಲ್ಸ್ಗೆ ಸಂಬಂಧಪಟ್ಟ ಯಾವ ಆಪ್ಷನ್ ಕರೆಕ್ಟ್ ಐತಿ ಅನ್ನೋದನ್ನು ನಾವಿಲ್ಲಿ ಹೇಳಬೇಕು. ಬೇಸಿಕಲಿ ಈ ಕ್ವಶನನ್ನು ಆನ್ಸರ್ ಮಾಡಬೇಕಂದ್ರೆ ನಿಮಗೆ ಪೋಲಾರ್ ಮಾಲಿಕ್ಯೂಲ್ಸ್ನ ಡೆಫಿನಿಷನ್ ಗೊತ್ತಿರಬೇಕು. ಅದರ ಸಲುವಾಗಿ ನಾನಿಲ್ಲಿ ಯಾವುದೇ ಎಕ್ಸ್ಪ್ಲನೇಷನ್ ಮತ್ತು ಹಿಂಟ್ಸನ್ನು ಕೊಡೋದಿಲ್ಲ. ನೀವು ಹೋಗಿ ಪೋಲಾರ್ ಮಾಲಿಕ್ಯೂಲ್ಸ್ ಡೆಫಿನಿಷನನ್ನು ತಿಳ್ಕೊರಿ. ಆ ಡೆಫಿನಿಷನ್ ನಿಮಗೆ ಗೊತ್ತಾತಂದ್ರೆ ಆನ್ಸರ್ ಆಟೋಮೆಟಿಕಲಿ ನಿಮಗೆ ಇಲ್ಲಿ ಗೊತ್ತಾಗುತ್ತೆ. ಗೈಸ್ ಇಲ್ಲಿಗೆ ಇವತ್ತಿನ ನನ್ನ ಡಿಸ್ಕಷನ್ ಅನ್ನು ಮುಗಿಸ್ತೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಯಿತು ಅಂತೇಳಿ ಅನ್ಕೋತೀನಿ. ಒಂದು ವೇಳೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಕೆಳಗಡೆ ಲೈಕ್ ಬಟನ್ ಐತಿ, ಅದನ್ನು ಪ್ರೆಸ್ ಮಾಡಿರಿ ಮತ್ತು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿರಿ. ಮೋಸ್ಟ್ ಇಂಪಾರ್ಟೆಂಟ್ಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿರಿ. ಅಂಡ್ ಫೈನಲಿ ಹೋಗಿನ ಮುಂಚೆ ನಿಮ್ದು ಏನಾದರೂ ಡೌಟ್ಸ್ ಅಥವಾ ಸಜೆಷನ್ಸ್ ಇದ್ರೆ ಕೆಳಗಡೆ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿ ನಮಗೆ ತಿಳಿಸ್ರಿ. ಸೊ ಗೈಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಸ್ಟೇ ಟ್ಯೂನ್ಡ್ ಫಾರ್ ದಿ ನೆಕ್ಸ್ಟ್ ವಿಡಿಯೋ.